ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಂ ಪಿ ಸೂಪರ್ ಕಿಚನ್. ಫ್ರೆಂಡ್ಸ್, ಇವತ್ತು ಈಸಿಯಾಗಿರೋ ಈವ್ನಿಂಗಿಗೆ ಒಂದು ಸೂಪರಾಗಿರೋ ಒಂದು ಸ್ನ್ಯಾಕ್ ನೋಡ್ಕೊಂಬರೋಣ. ಇದು ನಿಪ್ಪಟ್ಟು ಮಸಾಲ ಮಾಡ್ತಾಯಿದ್ದೀನಿ ಇವತ್ತು. ಇದಕ್ಕೆ ಬೇಕಾಗಿರೋದು ಮೊದಲನೇದಾಗಿ ಸಣ್ಣದಾಗಿ ಹೆಚ್ಕೊಂಡಿರೋ 1/4 ಕಪ್ನಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಕ್ಯಾರೆಟು ತುರಿದಿರೋದು ಒಂದು 1/4 ಕಪ್ನಷ್ಟು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಖಾರದ ಪುಡಿ ತೊಗೊಂಡಿದ್ದೀನಿ 1/4 ಟೇಬಲ್ ಸ್ಪೂನ್ ಅಷ್ಟಾದರೆ ಸಾಕಾಗತ್ತೆ. ಚಾಟ್ ಮಸಾಲ ತೊಗೊಂಡಿದ್ದೀನಿ 1/4 ಟೇಬಲ್ ಚಮಚದಷ್ಟು. ಆಮೇಲೆ ನಿಂಬೆ ರಸ. ಇಷ್ಟನ್ನು ಚೆನ್ನಾಗಿ ನಾವು ಫಸ್ಟು ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಂಡು, ಆಮೇಲೆ ನಾನಿಲ್ಲಿ ನಿಪ್ಪಟ್ಟು ತೊಗೊಂಡಿನಿ. ಸಣ್ಣ ನಿಪ್ಪಟ್ಟು ಸಿಕ್ಕಿತ್ತು, ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಚಕ್ಲಿ ಯೂಸ್ ಮಾಡ್ಬೋದು, ಅಥವಾ ದೊಡ್ಡ ಸೈಜಿನ ನಿಪ್ಪಟ್ಟು ಸಿಗುತ್ತಲ್ಲ ಅದರಿಂದ ಮಾಡ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ನಾನು ಇವಾಗ ಗ್ರೀನ್ ಚಟ್ನಿನ ಹಾಕೋತಾ ಇದ್ದೀನಿ. ಎಲ್ಲದಕ್ಕೂ ಚೆನ್ನಾಗಿ ಹಾಕೊಂಡ್ಬಿಟ್ಟು ಇದನ್ನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಮಾವಿನಕಾಯಿ ಸೀಸನ್ ಇದೆ ಅಲ್ವಾ, ಇವಾಗ ಮಾವಿನಕಾಯಿ ಕೂಡ ಬೇಕಾದ್ರೆ ನಾವಿಲ್ಲಿ ತುರ್ಕೋಬೋದು, ನಿಂಬೆಹಣ್ಣ ಸ್ಕಿಪ್ ಮಾಡ್ಕೋಬೋದು. ಇವಾಗ ನಾನಿಲ್ಲಿ ಡೇಟ್ಸ್ ಚಟ್ನಿ ಇಲ್ಲಾಂದರೆ ಟ್ಯಾಂಬ್ರಿನ್ ಚಟ್ನಿ ಅಂತ ಹೇಳ್ತಾರಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಇವಾಗ ಏನು ಮಸಾಲ ಮಾಡಿಟ್ಕೊಂಡಿರ್ತೀವಲ್ಲ ಈರುಳ್ಳಿ ಕ್ಯಾರೆಟಿಂದು, ಅದನ್ನು ಎಲ್ಲದಕ್ಕೂ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ನಾವು ಕಡಲೆಪುರಿ ಬೇಕಾದರೂ ಹಾಕ್ಕೋಬೋದು. ನಾನು ಕಡಲೆಪುರಿ ಹಾಕ್ಕೊಂಡಿಲ್ಲ, ಪ್ಲೇನ್ ಸೇವ್ ಸಿಗುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಗಾರ್ನಿಷಿಂಗಿಗೆ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು. ಇಷ್ಟೇ ಇದು ಮಾಡಿಕೊಂಡ್ರೆ ನಿಪ್ಪಟ್ಟು ಚಾಟ್ ರೆಡಿ ಆಯಿತು. ಕೊನೆಯಲ್ಲಿ ಚಾಟ್ ಮಸಾಲ ಮತ್ತು ಉಪ್ಪನ್ನ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಆಗೋಯಿತು. ಈಸಿಯಾಗಿರುವಂಥ ಒಂದು ನಿಪ್ಪಟ್ಟು ಮಸಾಲ ರೆಡಿ ಆಗುತ್ತೆ. ಮತ್ತೊಂದು ಈಸಿ ರೆಸಿಪಿಯೊಂದಿಗೆ ಮತ್ತೆ ಬೇಗ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.